ನಮಸ್ಕಾರ ಸ್ನೇಹಿತರೆ. ನಾವೊಂದು ಈ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸುವುದೇನೆಂದರೆ, ನಮ್ಮ ರಾಜ್ಯ ಸರ್ಕಾರವು ಆಹಾರ ಇಲಾಖೆಯ ಮೂಲಕ ಇದೀಗ ರೇಷನ್ ಕಾರ್ಡ್ ಅರ್ಜಿ ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದ್ದರಿಂದ ನಾವು ಈ ವಿಡಿಯೋ ಮೂಲಕ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಪ್ರಾರಂಭವಾಗುತ್ತಾ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಕೊನೆಯ ದಿನಾಂಕ ಯಾವಾಗ ಹಾಗೂ ತಿದ್ದುಪಡಿಗೆ ಬೇಕಾಗುವ ಅಗತ್ಯ ದಾಖಲಾತಿಗಳ ವಿವರ ಇನ್ನಿತರ ವಿವರಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಇವತ್ತು BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಎಷ್ಟು ಮುಖ್ಯವೆಂದರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡುವಂಥ ಕುಟುಂಬಗಳಲ್ಲಿ ರೇಷನ್ ಕಾರ್ಡ್ ಇದ್ದರೆ ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿ ತಿಂಗಳು ಏನಿಲ್ಲ ಅಂದರೂ ಕನಿಷ್ಠ 4,000ದಿಂದ 8,000ದವರೆಗೂ ಆರ್ಥಿಕ ನೆರವು ಅಥವಾ ಹಣವನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಜನರು ತುಂಬ ದಿನಗಳಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಹಾಗೂ ಈಗ ಇರುವಂಥ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಲು ಕಾಯಕತ್ಯಾರ. ಅಂಥವರಿಗೆ ಇದೀಗ ರಾಜ್ಯ ಸರ್ಕಾರ ಏನು ಗುಡ್ ನ್ಯೂಸು ನೀಡಿದೆ ಅಂತಂದ್ರೆ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಿದೆ. ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಹೊಂದಿದಂಥ ಕುಟುಂಬಗಳಿಗೆ ತಿದ್ದುಪಡಿ ಮಾಡಿಕೊಟ್ಟಿತ್ತು. ಇದೀಗ ಮತ್ತೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದು, ಹಾಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕೊನೆಯ ದಿನಾಂಕ ಯಾವಾಗ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಪ್ರಾರಂಭವಾಗುತ್ತದೆ ಅಂತಂದು ನೋಡೋಣ. ನಮ್ಮ ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಆದರೆ ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಸರ್ವರ್ ಸಮಸ್ಯೆ ಹಾಗೂ ಇತರ ಹಲವಾರು ಸಮಸ್ಯೆಗಳಿಂದ ತಿದ್ದುಪಡಿ ಮಾಡಲು ಸಾಧ್ಯವಾಗಲಿಲ್ಲ. ಅಂಥವರಿಗೆ ಇದೀಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಈ ದಿನಾಂಕದ ಒಳಗಡೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಾಗುತ್ತದೆ ಅಂತಂದು ಹೇಳಿದೆ ರಾಜ್ಯ ಸರ್ಕಾರ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಂತಂದ್ರೆ ಇದೇ ಫೆಬ್ರವರಿ 28, 2025ವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋಕ್ಕೆ ರಾಜ್ಯ ಸರ್ಕಾರ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಫೆಬ್ರವರಿ 28 ಇದೇ ತಿಂಗಳು 28ನೇ ತಾರೀಕು ಮಾರ್ನಿಂಗ್ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಟೈಮ್ ಐತಿ. ಈ ರೇಷನ್ ಕಾರ್ಡ್ ಏನಾರ ತಿದ್ದುಪಡಿ ಮಾಡ್ಬೇಕಂತಂದ್ರೆ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಆಯಿತು, ಕರ್ನಾಟಕವನ್ನು, ಬೆಂಗಳೂರನ್ನು ಇಂಥ ಆನ್ಲೈನ್ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಈ ದಿನಾಂಕ ಒಳಗಡೆ ಏನೈತಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕಂತಂದು ಹೇಳೈತಿ. ಆಮೇಲೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಯಾವ್ಯಾವ ಬದಲಾವಣೆ ಮಾಡಬೇಕಾಗೈತಿ, ಏನೇನು ಬದಲಾವಣೆ ಮಾಡೋಕ್ಕೆ ಅವಕಾಶ ಕೊಟ್ಟೈತೆ ಅಂತಂದ್ರೆ, ರೇಷನ್ ಕಾರ್ಡ್ನಲ್ಲಿ ಹೊಸ ಸದಸ್ಯರ ಸೇರ್ಪಡೆ. ಇವಾಗ ಮದುವೆ ಆಗಿರೋರು ರೇಷನ್ ಕಾರ್ಡಲ್ಲಿ ಆ್ಯಡ್ ಮಾಡಬೇಕಂದ್ರೆ ಅಂಥವ್ರನ್ನ ಸೇರ್ಪಡೆ ಮಾಡಬೇಕು. ಹೊಸ ಸದಸ್ಯರ ಸೇರ್ಪಡೆಗೆ ಅವಕಾಶ ಕೊಟ್ಟೈತಿ. ನೆಕ್ಸ್ಟ್, ರೇಷನ್ ಕಾರ್ಡ್ನಲ್ಲಿ ಸದಸ್ಯರನ್ನು ತೆಗೆದುಹಾಕುವುದು. ಏನಾದರೂ ಮರಣ ಹೊಂದಿದರೆ, ಆಮೇಲೆ ಡಿವೈಡ್ ಆಗಿದ್ದರೆ ಇಂಥವ್ರ ಮೆಂಬರ್ಸ್ನ ರೇಷನ್ ಕಾರ್ಡಿಂದ ತೆಗೆದುಹಾಕ್ಬೋದು. ಕುಟುಂಬದ ಮುಖ್ಯಸ್ಥರ ಬದಲಾವಣೆ. ಈಗ ಬೇರೆ ಕಡೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿರ್ತಾರಲ್ಲ ಅಂಥವ್ರು ಏನಾರ ಕುಟುಂಬ ಮುಖ್ಯಸ್ಥರ ಬದಲಾವಣೆ ಅಂದ್ರೆ ಇವ್ರನ್ನ ತೆಗೆದು ಅವ್ರನ್ನ ಹಾಕೋದು ಆ ಥರ. ನೆಕ್ಸ್ಟ್, ಮರಣ ಹೊಂದಿದವ್ರನ್ನ ತೆಗೆದುಹಾಕೋದು. ಕುಟುಂಬದ ಸದಸ್ಯರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು. ಈ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಇದಕ್ಕೂ ಕೂಡ ಅವಕಾಶ ಕೊಟ್ಟೈತಿ. ಆಮೇಲೆ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ KYC ಮಾಡಿಸುವುದು. ನೆಕ್ಸ್ಟ್, ರೇಷನ್ ಕಾರ್ಡ್ನಲ್ಲಿ ಇರುವ ವಿಳಾಸದ ಬದಲಾವಣೆ ಮಾಡಬಹುದು. ಅಂದರೆ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಬಂದಿರ್ತೀವಲ್ಲ, ಬಿಸ್ನೆಸ್ ಸಂಬಂಧ ಆಯಿತು, ಇನ್ನೊಂದು ಯಾವ್ದಾರ ಕಾರಣಾಂತರಗಳಿಂದ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದಿರ್ತಾರಲ್ಲ ಅಂಥವ್ರಿಗೆ ವಿಳಾಸ ಚೇಂಜ್ ಮಾಡೋಕ್ಕೂ ಅವಕಾಶ ಕೊಟ್ಟೈತಿ. ರೇಷನ್ ಕಾರ್ಡ್ನಲ್ಲಿರುವಂಥ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಕೂಡ ಮಾಡ್ಕೋಬೋದಂತೆ. ಈಗ ಅಲ್ಲಿ ಒಂದು ಊರಲ್ಲಿ ಆ ನ್ಯಾಯಬೆಲೆ ಅಂಗಡಿ ಹೆಸರಿರ್ತೈತಿ ರೇಷನ್ ಕಾರ್ಡ್ ಒಳಗೆ. ಇವಾಗ ಬೇರೆ ಕಡೆ ಬಂದಮೇಲೆ ಆ ನ್ಯಾಯಬೆಲೆ ಅಂಗಡಿ ಹೆಸರಿತ್ತಂದ್ರೆ ಇನ್ನೊಂದು ಕಡೆ ಕೊಡೋಂಗಿಲ್ಲ. ಆ ಥರ ನ್ಯಾಯಬೆಲೆ ಅಂಗಡಿ ಹೆಸರು ಚೇಂಜ್ ಮಾಡಬೇಕಂತ ಅದಕ್ಕೂ ಕೂಡ ಅವಕಾಶ ಕೊಟ್ಟೈತಿ. ಆಮೇಲೆ ಇದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬೇಕಂತಂದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕು ಅಂತಂದ್ರೆ, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್, ಪ್ರತಿಯೊಬ್ಬರು ಈ ರೇಷನ್ ಕಾರ್ಡ್ಗಳು ಯಾರ್ಯಾರ ಹೆಸರು ಇರ್ತಾವಲ್ಲ ಎಲ್ಲರದ್ದು
ಆಧಾರ್ ಕಾರ್ಡ್ ಬೇಕಾಗ್ತೈತಿ. ಆಮೇಲೆ ಯಾರ ಹೆಸರು ಸೇರ್ಪಡೆ ಆಗಬೇಕು ಅಂತಿರ್ತಲ್ಲ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗ್ತೈತಿ. ಆಮೇಲೆ ಸದಸ್ಯರ ಜಾತಿ ಪ್ರಮಾಣ ಪತ್ರ, ನೆಕ್ಸ್ಟ್ ಸದಸ್ಯರ ಆದಾಯ ಪ್ರಮಾಣ ಪತ್ರ, ನೆಕ್ಸ್ಟ್ 6 ವರ್ಷದ ಒಳಗಿನ ಮಕ್ಕಳಿಗೆ, ಈ 6 ವರ್ಷದ ಒಳಗಡೆ ಇರುವಂಥ ಮಕ್ಕಳು ಏನಿರ್ತಾವಲ್ಲ ಅವ್ರದ್ದು ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್. ನೆಕ್ಸ್ಟ್ ಮೊಬೈಲ್ ನಂಬರ್,